ಒಂದು ಕ್ರೇಜಿ ಗಾಡಿ TVS X ಅಂತ ಅಂದ್ಬಿಟ್ಟು ಫುಲ್ ಎಕ್ಸಿಲೇಷನ್ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ಕ್ರೇಜಿ ಗಾಡಿ TVS X ಅಂತ ಅಂದ್ಬಿಟ್ಟು ಹೊಸ ಗಾಡಿ ಅನ್ಕೊಂಡ್ರ? ಇಲ್ಲ, ಇದು 2023 ರಿಲೀಸ್ ಆಯಿತು. ಇದು ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ, ಹಾಗಾಗಿ ನಿಮಗೆ ಎಲ್ಲ ಕಡೆ ಅವೈಲೇಬಲ್ ಇಲ್ಲ. ಸೊ ಇವತ್ತು ಈ ಗಾಡಿ ಬಗ್ಗೆ ಕಂಪ್ಲೀಟ್ ಆಗಿ ಫುಲ್ ಡೀಟೇಲ್ಸ್ ನೋಡೋಣ. ಇದ್ರದ್ದು ಪ್ರೈಸ್ ಕೇಳಿದ್ರೆ ಪಕ್ಕಾ ಸ್ಟಾಕ್ ಆಗ್ತಿರೋ. ಸೊ ಕಂಪ್ಲೀಟ್ಲಿ ಎಂಡ್ ತನಕ ಇದನ್ನು ವಾಚ್ ಮಾಡಿ ನೀವು. ಸೊ ಇದು ನಿಮಗೆ ಎಲೆಕ್ಟ್ರಿಕ್ ಗಾಡಿ ನೋಡ್ಬೋದು. ಫಸ್ಟ್ ಡಿಸೈನು ಕಂಪ್ಲೀಟ್ಲಿ ಅಗ್ರೆಸಿವ್ ಸ್ಟ್ರೀಟ್ ಫೈಟರ್ ಲುಕ್ ಇದೆ. ಕಲರ್ ಇದರಲ್ಲಿ ಸೈಕ್ ಆಗಿ ಕಾಣುತ್ತೆ. ಎಲ್ಲ ಡಿಫ್ರೆಂಟ್ ಕಲರ್ಸ್ ಮಿಕ್ಸ್ಚರ್ ಇದೆ. ರೆಡ್ಡು, ಗ್ರೇ, ಬ್ಲೂ ಇದರ ಸಖತ್ ಕ್ರೇಜಿಗಿದೆ. ನೀವು ಫ್ರಂಟಿಂದ ನೋಡ್ತಾ ಇರ್ಬೋದು. ನಿಮಗೆ ಇದು ಆ್ಯಕ್ಚುಲಿ ಪ್ರಾಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ. 1 2 3 4 5 ಪ್ರಾಜೆಕ್ಟರ್ ಲ್ಯಾಂಪ್ಸ್ ಕೊಟ್ಟಿದ್ದಾನೆ ಗುರು. ನೈಟ್ ಯೂಸ್ ಮಾಡಿ ಕೂಡ ನೋಡಿದ್ದೀನಿ. ಸಕ್ಕದಾಗಿದೆ. ವಿಸಿಬಿಲಿಟಿ ಹೈ ಬೀಮ್ ಹಾಕಿದ್ರೆ ಸಾಕ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಲ್ಲಿ ಸೈಡಲ್ಲಿ ಎರಡು ಕಾಣ್ತಿದೆ ನೋಡಿ, ಇದು ಆ್ಯಕ್ಚುಲಿ ನಿಮಗೆ ಕಾರ್ನರ್ ಬೆಂಡಿಂಗ್ ಲ್ಯಾಂಪ್. ನೀವು ಬೆಂಡ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಈ ಲೈಟ್ಸ್ಗಳು ಆನ್ ಆಗುತ್ತೆ. ಆಮೇಲೆ ನಿಮ್ಗೆ ಇದು ಡಿಸ್ಕ್ ಬ್ರೇಕ್ ಬರುತ್ತೆ. ಫ್ರಂಟು ರೇರ್ ಎರಡೂ ಬ್ರೇಕ್ ಬರುತ್ತೆ. ಫ್ರಂಟು ನಿಮಗೆ ABS ಕೂಡ ಬರುತ್ತೆ. ಸೊ ಸಿಂಗಲ್ ಚಾನಲ್ ABS. ರೈಡ್ ಮಾಡ್ತಾ ಬ್ರೇಕ್ದು ಫೀಲು ಪವರ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಬೂಟ್ ಓಪನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾನೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು, ನಿಮಗೆ ಆ್ಯಕ್ಚುಲಿ ಬೂಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಚಾರ್ಜರ್ ಇಟ್ಕೊಬೋದು, ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೊಬೋದು, ಜಾಸ್ತಿ ಏನು ಇಡೋದಕ್ಕಾಗೋದಿಲ್ಲ. ಆಮೇಲೆ ನೀವು ಇಲ್ಲಿ ಅಕಸ್ಮಾತ್ ಇದು ಚಾರ್ಜರ್ ಓಪನ್ ಮಾಡ್ಬೇಕಂತ ಹೇಳಿದ್ರೆ ವೆಹಿಕಲ್ ಸೆಟ್ಟಿಂಗ್ಸಿಗೆ ಬರಬೇಕು. ನೀವು ವೆಹಿಕಲ್ ಸೆಟ್ಟಿಂಗ್ಸಿಗೆ ಬಂದು ಚಾರ್ಜಿಂಗ್ ಪೋರ್ಟಿಂಗ್ ಬಂದು ಅನ್ಲಾಕ್ ಅಂತ ಕೊಟ್ಟರೆ ನಿಮಗೆ ಇದು ಚಾರ್ಜರು ಅನ್ಲಾಕ್ ಆಗುತ್ತೆ. ನೀವು ಸಿಲಿಂಡ್ರು, ನೀರು ಅವೆಲ್ಲ ಇಟ್ಕೊಂಡ್ಬರ್ತೀರಾ ಅಂತ ಹೇಳಿದ್ರೆ ಆಗೋದಿಲ್ಲ. ಬಟ್ ಓವರಾಲ್ ಕೂತಾಗ ನಿಮಗೆ ಒಳ್ಳೆ ಸ್ಟ್ಯಾನ್ಸ್, ಒಳ್ಳೆ ಫೀಲ್ ಸಿಗುತ್ತೆ ಅಂತಲೇ ಅನ್ಬೋದು. ಸ್ಪ್ಲಿಟ್ ಸೀಟ್ ಬರುತ್ತೆ ನಿಮಗೆ. ಈ ಪರ್ಟಿಕ್ಯುಲರ್ ಪಾರ್ಟ್ ಏನು ನೋಡ್ತಾ ಇದ್ದೀರಲ್ಲ, ನಿಮಗೆ ಇದು ಮೇಲಿನ ನೋಡಿದ್ರೆ ನಿಮ್ಗೆ ಒಂಥರ ಏರ್ಪ್ಲೇನ್ ಥರ ಕಾಣಿಸುತ್ತೆ. ಆ ಇಂಡಿಕೇಟರ್ಸೇ ಇರ್ಬೋದು. ಓವರಾಲ್ ಶೇಪು ಸಖತ್ತಾಗಿದೆ. ಈವನ್ ಇದು ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಕೂಡ ಬರುತ್ತೆ. ಇದ್ರದ್ದು ಮೋಟಾರು, ಪವರ್ ಫಿಗರ್ಸು, ರೈಡಿಂಗ್ ಮೋಡ್ಸು ಎಲ್ಲದನ್ನು ನಾವು ರೈಡ್ ಮಾಡ್ತಾ ನೋಡೋಣ. ಟೇಕ್ ಇಟ್ ಫಾರ್ ಅ ರೈಡ್. ಒಂದ್ಸಲ ಕ್ಲೋಸ್ ಅಪ್ಪಲ್ಲಿ ಮತ್ತೆ ತೋರಿಸ್ತೀನಿ. 1 2 3 4 5 ಲೈಟ್ಸು ಫ್ರಂಟಿಂದ ನಿಮಗೆ ಒಳ್ಳೆ ಯಾರೇ ನೋಡಿದ್ರು ನಿಮಗೆ ಫುಲ್ಲು ಲುಕ್ ಕೊಡುತ್ತೆ ಗಾಡಿ ಮಾತ್ರ, ಮೋಸ ಇಲ್ಲ. ಇಂಡಿಕೇಟರ್ಸು, ಇದು ಕಾರ್ನರ್ ಬೆಂಡಿಂಗ್ ಲೈಟ್ಸು ಸಖತ್ತಾಗಿದೆ ನೋಡೋದಕ್ಕೆ ಒಟ್ಟಿನಲ್ಲಿ. ಆಮೇಲೆ ಇಲ್ಲಿ X ಅಂತ ಮೆನ್ಷನ್ ಮಾಡಿದ್ದಾರೆ. ಕ್ರೇಜಿ ಸೆರಿಟನ್ ಪ್ಲ್ಯಾಟ್ಫಾರ್ಮ್ ಅಂತ ಅಂದ್ಬಿಟ್ಟು ಇದು ಬೇರೆ ಪ್ಲ್ಯಾಟ್ಫಾರ್ಮಲ್ಲೇ ಬಿಲ್ಡ್ ಮಾಡಿದ್ದಾರೆ. ಫುಟ್ ರೆಸ್ಟು ನೋಡಿ ಹೀಗೆ ಓಪನ್ನು ಕ್ಲೋಸು. ಇದು ನೋಡುವಾಗ ನಿಮಗೆ ಈ ಥರ ಕಾಣುತ್ತೆ. ಹಿಂದೆ ನೋಡಿ ಈ ಥರ ಕಾಣುತ್ತೆ. TVS ಕ್ರೇಜಿ. ಸೊ ನೋಡಿ ಸೈಡಲ್ಲೆಲ್ಲ ನಿಮಗೆ ಈ ಥರ ಕಾಣುತ್ತೆ. ಹಿಂದೆ ಮೋನೋ ಶಾಕ್ಸು. ಸೊ ಇದು ಕ್ರೇಜಿ ಅಂತ ಅನ್ಬೋದು. ಡಿಸ್ಪ್ಲೇ ನಿಮಗೆ ಹೋಮ್ ಸ್ಕ್ರೀನ್ಗೆ ಹೋದರೆ ಈ ಥರ ಕಾಣುತ್ತೆ. ಇದು ಕ್ಲಿಯರ್ ಆಗಿದೆ. 10.2 ಇಂಚು ಟಚ್ ಸ್ಕ್ರೀನ್ ಬರೋದಿದು. ಸೊ ಇವಾಗ ನೋಡಿ ಇಗ್ನಿಷನ್ ಆನ್ ಮಾಡಿದ್ಮೇಲೆ ಮೇಯ್ನು ನಿಮಗಿದು ಕೀಲೆಸ್ಸು. ಗಾಡಿ ನೀವು ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಟರ್ನ್ ಆಫ್ ಆಗುತ್ತೆ ಈ ಥರ. ಸೊ ನೀವು ಮತ್ತೆ ಆನ್ ಮಾಡಬೇಕಂದ್ರೆ ಇದನ್ನು ಲಾಂಗ್ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ. ಪಿನ್ ಕೊಡಬೇಕು. ಏನು ಗುರು ಇದು, ಈ ಟಚ್ ಸ್ಕ್ರೀನ್ಗಳಲ್ಲಿ ಇದೇ ಪ್ರಾಬ್ಲಮ್ಮು. ಮಿಸ್ ಆಗಿದ್ರೆ ಮತ್ತೆ ಅದು ಸದ್ಯ ಸಕ್ಸೀಡ್ ಆಯಿತು. ಸೊ ಈ ಥರ ಬರುತ್ತೆ ನಿಮಗೆ ಸ್ಟಾರ್ಟಪ್ ಸ್ಕ್ರೀನೆಲ್ಲ. ಸೊ ಈ ಬಟನ್ ಒತ್ತಿದ್ರೆ ನಿಮಗೆ ಬೂಟ್ ಓಪನ್ ಆಗುತ್ತೆ. ಈಗೇನ್ ನೋಡಿ ಇದು ಹೋಮ್ ಸ್ಕ್ರೀನು. ನೀವು ಇಲ್ಲಿ ಬಂದರೆ ಇದರಲ್ಲಿ ಎಷ್ಟು ವಿಸಿಬಲ್ ಇದೆ ಗೊತ್ತಿಲ್ಲ. ಇವಾಗ ಬ್ರೈಟ್ನೆಸ್ಸು ಒಂದು ಸಲ ತೋರಿಸ್ತೀನಿ ನಾನು. ಡಿಸ್ಪ್ಲೇ ಬ್ರೈಟ್ನೆಸ್ಸು ಅಡಾಪ್ಟಿವ್ ಇದೆ. ನಾವು ಅಡಾಪ್ಟಿವ್ ಆಫ್ ಮಾಡೋಣ, ಆದರೆ ಫುಲ್ ಇಡೋಣ. ಫುಲ್ ಇಟ್ಟಿದ್ದೀವಿ. ಹೋಮಿಗೆ ಬರ್ತಿದ್ದೀನಿ. ಮತ್ತು ನಿಮಗೆ ಇಲ್ಲೊಂದು ಇದಿದೆ ನೋಡಿ. ಇಲ್ಲಿ ಬಂದರೆ ನಿಮಗೆ ಆ್ಯಕ್ಚುಲಿ ಗೇಮೆಲ್ಲ ಆಡ್ಬೋದು ಗುರು. ನೋಡಿ ಟಚ್ ಸ್ಕ್ರೀನ್ ಹಾಕಿದ್ರೆ ಇದೆ ಪ್ರಾಬ್ಲಮ್ಮು. ಬಟ್ ನಿಮಗೆ ಗೇಮ್ಸು, ವಿಡಿಯೋ ಸ್ಟ್ರೀಮು, ಬ್ರೌಸರು ಪ್ರತಿಯೊಂದು ಇದೆ. ಇದೆಲ್ಲ ಒಂಥರ ಕ್ರೇಜಿ ಅಂತಲೇ ಅನ್ಬೋದು. ಆ ಥರ ಲೆಕ್ಕಕ್ಕೆ ಫೀಚರ್ಸ್ ತುಂಬಾ ಇದೆ. ಇಲ್ಲಿ ನೋಡಿ ರೈಡ್ ಸಮರಿ, ಬ್ಯಾಟ್ರಿ ಇನ್ಫೋ ಪ್ರತಿಯೊಂದು. ನಿಮಗೆ ಟೈರ್ ಪ್ರೆಷರ್ ತೋರಿಸ್ತಾ ಇದೆ. ಹಿಂದೆದು ಪಂಚರ್ ಆಗಿತ್ತು, ಬೆಳಗ್ಗೆ ಪಂಚರ್ ಬೇರೆ ಹಾಕ್ಸಿದ್ದೀನಿ. ಸೊ ಏನೇನು ಲೀಕೇಜ್ ಇಲ್ಲ. ಆಮೇಲೆ ನಿಮಗೆ ಇಲ್ಲಿ ಬಂದು ಥೀಮ್ಸ್ ಕೂಡ ಚೇಂಜ್ ಮಾಡ್ಬೋದು. ಬೇರೆ ಬೇರೆ ಥರ ಥೀಮ್ಸ್ ಎಲ್ಲ ಅವೈಲಬಲ್ ಇದೆ ನಿಮಗೆ. ಕನೆಕ್ಟಿವಿಟಿ, ಬ್ಲೂಟೂತು, ಆ್ಯಂಡ್ರಾಯ್ಡ್, ಕ್ರೇಜಿ. ರೈಡ್ ಮಾಡಿದೆ ನೋಡೋಣ. ಎಲ್ಲ ಇಲ್ಲೇ ಮಾತಾಡಿದರೆ ಮಜಾ ಸಿಗೋಲ್ಲ. ಇನ್ನೊಂದೇನಂತಂದರೆ ಬಿಫೋರ್ ವಿ ಸ್ಟಾರ್ಟ್ ದ ರೈಡ್, ಈ P ಬಟನ್ ಇದೆಯಲ್ಲ, ಇದು ಹೊತ್ತರೆ ನಿಮ್ಮ ಪಾರ್ಕಿಂಗು. ಹಿಂಗೆ ಹೋದರೆ ರಿವರ್ಸ್ ಹೋಗುತ್ತೆ, ಹಿಂಗೆ ಮಾಡಿದ್ರೆ ಫಾರ್ವರ್ಡ್ ಹೋಗುತ್ತೆ. ಬಟ್ ಸ್ಲೋ ಸ್ಪೀಡ್ಸಲ್ಲಿ ಹೋಗುತ್ತೆ ಪಾರ್ಕಿಂಗ್ ಇರೋದ್ರಿಂದ. ಆಮೇಲೆ ಮತ್ತೆ ಅದೇ ಹೊತ್ತಿದ್ರೆ ನಿಮಗೆ ಪಾರ್ಕಿಂಗ್ ಮೋಡ್ ಆಫ್ ಆಗುತ್ತೆ. ಸೊ ಲೆಟ್ಸ್ ಗೋ. ನೀವು ಇವಾಗ ನೋಡ್ತಿದ್ದೀರಲ್ಲ, ಇದು ಸ್ಟೆಲ್ತ್ ಮೋಡ್ ಅಂತಂದ್ಬಿಟ್ಟು ಒಟ್ಟು 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಸ್ಟೆಲ್ತು ಇಲ್ಲಿ ನಿಮಗೆ ಎನರ್ಜಿ ಎಷ್ಟು ಪ್ರೊಡ್ಯೂಸ್ ಮಾಡ್ತಿದೆ ತೋರಿಸುತ್ತೆ. ನೆಕ್ಸ್ಟ್ ಮೋಡು ನಿಮಗೆ ಸ್ಟ್ರೈಡ್ ಅಂತಂದ್ಬಿಟ್ಟು. ಸೊ ಇದು ನಿಮಗೆ ಸ್ಟೆಲ್ತು ತುಂಬ ಎಕಾನಮಿ ಬೇಸ್ಡು. ನಿಮಗೆ ರೇಂಜು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅವಾಗಷ್ಟೇ ಯೂಸ್ ಮಾಡಿ. ಪವರು ತುಂಬ ಕಮ್ಮಿ ಕೊಡುತ್ತೆ ನಿಮಗೆ, ಜಾಸ್ತಿ ಪವರ್ ಕೊಡೋದಿಲ್ಲ. ಈವನ್ ಓವರ್ಟೇಕ್ ಮಾಡಬೇಕಂದ್ರೂ ನಿಮಗೆ ಅದರಲ್ಲಿ ಪವರು ಸಾಲೋದಿಲ್ಲ.
ಸೊ ಇದೆಯಲ್ಲ ಸ್ಟ್ರೈಡು, ಇದು ಡೀಸೆಂಟ್ ಇನಫ್ ಪವರ್ ನಿಮಗೆ ಓವರ್ಟೇಕ್ಸ್ ಮಾಡೋದಕ್ಕೆ, ಸಿಟಿಯಲ್ಲಿ ರೈಡ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕರೆಕ್ಟಾಗಿದೆ ಅಂತ ಅನ್ಬೋದು. ಇನ್ನೂ ಫುಲ್ ಪವರ್ಫುಲ್ ಮೋಡ್ ಬೇಕಂತ ಹೇಳಿದ್ರೆ ನೀವು ಅವಾಗ ಇನ್ನೊಂದು ಸರಿ ಇಲ್ಲಿ ಮೋಡ್ ಬಟನ್ ಇದೆ ನೋಡಿ, ಇದು ಒತ್ತಿದ್ರೆ ಆನ್ ದ ಮೂವ್ ನೀವು ಚೇಂಜ್ ಮಾಡ್ಕೊಬೋದು. ಕ್ಸಾನಿಕ್ ಅಂತ ಇದು ಒಳ್ಳೆ ಫ್ಲ್ಯಾಶ್ ಥರ ಪಾಸ್ ಆಗುತ್ತೆ ನಿಮಗೆ. ಕ್ರೇಜಿ ಪವರ್ ಡೆಲಿವರಿಗಿರು ಇದು ಸಾಕಾತು. ಸೊ ಟಿ ವಿ ಎಸ್ ಅವರು ಇದು 110 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ 159 ಕಿಲೋಮೀಟರ್ಸ್ IDC ರೇಂಜು ನಿಮಗೆ. ಸೊ ನೀವು ಹೇಗೇನು ಮೋಡ್ ಚೇಂಜ್ ಮಾಡಿದ್ಮೇಲೆ ನಿಮಗೆ ಇದು ಚೇಂಜ್ ಆಗುತ್ತೆ ಇಲ್ಲಿ ಎಷ್ಟು ಚಾರ್ಜ್ ಬರುತ್ತೆ ಅನ್ನೋದು. ಸೊ ಇದು 4.43 kWh ಬ್ಯಾಟ್ರಿ ಬರುತ್ತೆ ನಿಮಗೆ. 0 to 80% ಚಾರ್ಜು ಜಸ್ಟು 3 hours 30 minutes ಆಗುತ್ತೆ. ಆ್ಯಕ್ಚುಲಿ ಇದು ಜಸ್ಟ್ ಅಲ್ಲ, ಜಾಸ್ತಿನೇ ಟೈಮು ನಿಜ ಹೇಳಬೇಕಂದ್ರೆ. ಹಾಗೆಯೇ ಪವರ್ ಫಿಗರ್ಸ್ ನೋಡ್ತೀರ ಅಂತ ಹೇಳಿದ್ರೆ ಇದು 11.7 kW ಪವರ್ ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಸುಮಾರು 15-16 ಹಾರ್ಸ್ ಪವರ್ ಅಂತ ಅಂದ್ಕೊಬೋದು ನೀವು. ಜೊತೆಗೆ 40 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸ್ನೇಹಿತರೆ ಇದು. ಸೊ ನಾವು ಸದ್ಯಕ್ಕೆ ಈಗ ಸ್ಟೈಲ್ತ್ಗೆ ಹೋಗ್ಬಿಟ್ರೆ ನಿಮಗೆ ಪವರೇ ಸಾಲಲ್ಲ. ಈವನ್ ರೀಜನ್ ಕೂಡ ನಿಮಗೆ ಯಾವ ಥರ ಬೇಕು ಅದನ್ನು ಸೆಟ್ ಮಾಡ್ಬೋದು. ಇದರಲ್ಲಿ PMS ಮೋಟಾರ್ ಬರುತ್ತೆ, ಅಂದರೆ ಇದು ಮ್ಯಾಗ್ನೆಟಿಕ್, ಇದ್ರ ಮೇಲೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರನೈಸೇಷನ್ ಮೇಲೆ ವರ್ಕ್ ಆಗೋದು. ಸೊ ಸ್ನೇಹಿತರೆ ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಫ್ರಂಟು ರೇರ್ ಎರಡೂ. ಸಿಂಗಲ್ ಚಾನಲ್ ABS, ಅಂದರೆ ಫ್ರಂಟು ನಿಮಗೆ ಆ್ಯಕ್ಚುಲಿ ABS ಇದೆ, ಹಿಂದೆ ABS ಇಲ್ಲ. ಬಟ್ ನೀವು ಸಡನ್ನಾಗಿ ಆಕ್ಸಲರೇಟ್ ಮಾಡಿದ್ರೆ ಅದು ತೊಂದರೆ ಇಲ್ಲ. ಮೇಯ್ನ್ ಏನು ಗೊತ್ತಾ, ನೀವು ಸಡನ್ನು ಪ್ಯಾನಿಕ್ ಬ್ರೇಕ್ ಎಲ್ಲ ಏನಾರು ಮಾಡಿದ್ರೆ ನಿಮಗೆ ಬೈಟು ಸಾಲಲ್ಲ. ಅಂದರೆ ತುಂಬ ಶಾರ್ಪ್ ಬೈಟ್ ಇಲ್ಲ ನಿಮಗೆ, ಒಂದು ಪ್ರೋಗ್ರೆಸಿವ್ ಆಗಿದೆ ಅದು ಬ್ರೇಕಿಂಗು. ಈವನ್ ನೀವು ಪ್ಯಾನಿಕ್ ಬ್ರೇಕ್ ಏನಾರು ಮಾಡಿದ್ರೆ ಹಿಂದೆದು ಬ್ರೇಕು ಲಾಕ್ ಆಗಿಬಿಡುತ್ತೆ. ಸೊ ನೀವು ಸಡನ್ನಾಗಿ ಬ್ರೇಕ್ ಬೈಟ್ಬೇಕಂತ ಹೇಳಿದ್ರೆ ಅಷ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಬಟ್ ಇನ್ನೂ ಚೆನ್ನಾಗಿದ್ದರೆ ಸ್ವಲ್ಪ ಕಾನ್ಫಿಡೆನ್ಸ್ ಇರೋದು ಓಡಿಸೋಕ್ಕೆ. ಆಮೇಲೆ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಸೊ ನೋಡಿ ಕ್ರೂಸ್ ಕಂಟ್ರೋಲು, ಇದು ಬಟನ್ ಒತ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಆನ್ ಆಯಿತು. ಏನು ಸ್ಪೀಡಲ್ಲಿ ಆನ್ ಮಾಡ್ತೀರೋ ಆ ಸ್ಪೀಡಲ್ಲಿ ಇದು ಕ್ರೂಸ್ ಆಗ್ತಾ ಇರುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಆನ್. ಮತ್ತು ನೀವೇನಾರು ಆಕ್ಸಿಲೇಟ್ರ್ ಕೊಟ್ಟರೆ ಕ್ರೂಸ್ ಕಂಟ್ರೋಲ್ ಆಫ್ ಆಗುತ್ತೆ. ಬ್ರೇಕ್ ಹಿಡಿದ್ರೆ ಈ ಥರ ಏನು ಮಾಡಿದ್ರೂ ಕ್ರೂಸ್ ಕಂಟ್ರೋಲು ಆಫ್ ಆಗುತ್ತೆ. ಟೈರ್ಸ್ ಎಲ್ಲ ನಿಮಗೆ ತುಂಬ ವೈಡಾಗಿ ದೊಡ್ಡದಾಗಿ ಬರೋದಿಲ್ಲ. ಸೊ ನೀವು ತುಂಬ ಸ್ಪೀಡಾಗಿ ಹೋಗ್ತೀರ ಅಂತ ಹೇಳಿದ್ರೆ ಆವಾಗ ನೀವು ಕಂಟ್ರೋಲ್ ಮಾಡ್ಕೊಳ್ಳೋ ಅಷ್ಟು ಸ್ಪೀಡ್ಸಲ್ಲಿದ್ದರೆ ಒಳ್ಳೆಯದು. ಸೊ ಇವಾಗ ಒಂದು ಸಲ ನಾನು ಮೋಡ್ ಚೇಂಜ್ ಮಾಡ್ತೀನಿ, ಫುಲ್ ಎಕ್ಸಲರೇಷನ್ ಹೋಗ್ತೀನಿ. ಹೂ ನಾವೇ ಫಸ್ಟ್ ಇಷ್ಟು ಹೈ ಸ್ಪೀಡ್ ಹೊಡ್ತಿರೋದು ಅದನ್ನೇ ಹೇಳ್ತಾ ಇರೋದು. ಸ್ನೇಹಿತರೆ ನೀವೇನಾದ್ರು ಕ್ಸಾನಿಕ್ ಮೋಡಿಗೆ ಬಂದರೆ ಒಳ್ಳೆ ಫ್ಲ್ಯಾಶ್ ಥರ ಹೋಗುತ್ತೆ, ಪಿಕಪ್ಪು ಅಲ್ಟಿಮೇಟು. ಅದೇ ನನಗೇನು ಅನಿಸಿದೆ ಅಂದರೆ ಇದಕ್ಕಿರೋ ಪವರಿಗೆ ಬ್ರೇಕಿಂಗ್ ಏನೂ ಇಲ್ಲ. ಪವರ್ ಸಖತ್ತಾಗಿದೆ, ಕ್ರೇಜಿ ಅಮೌಂಟ್ ಆಫ್ ಪವರ್. ಬಟ್ ಅದಕ್ಕೆ ಜಸ್ಟಿಫೈ ಮಾಡೋ ಥರ ಬ್ರೇಕ್ ಇಲ್ಲ ನಿಜ ಹೇಳ್ಬೇಕಂದ್ರೆ. ಒಳ್ಳೆ ಪವರು. ಎನಿ ಟೈಮ್ ನಿಮಗೆ ಸಿಟಿಯಲ್ಲಿ ಒಂದೊಳ್ಳೆ ಪಿಕಪ್ ಬೇಕಂತ ಹೇಳಿದ್ರೆ ಪಕ್ ಅಂತ ಎಳೆಯುತ್ತೆ. ಹಾಗೆಯೇ ಇದರಲ್ಲಿ ನಿಮಗೆ ಲಿವರ್ ಪ್ರೊಟೆಕ್ಟರ್ಸ್ ಇದೆ, ಅಡ್ಜಸ್ಟಬಲ್ ಲಿವರ್ಸ್ ಇದೆ. ಫುಲ್ಲು ಲೋಡೆಡ್ ಗಾಡಿ ಅಂತ ಅನ್ಬೋದು ನೀವು ಆ ಥರ ಲೆಕ್ಕಕ್ಕೆ. ಆಮೇಲೆ ನಿಮಗೆ ಆ್ಯಂಡ್ರಾಯ್ಡ್ ಆಟೋ ಇರೋದ್ರಿಂದ ನಿಮಗೆ ಫುಲ್ಲು ಕಂಪ್ಲೀಟ್ ಮ್ಯಾಪೇ ಬರುತ್ತೆ ಇದರಲ್ಲಿ. ಸೊ ಸೀಮ್ಲೆಸ್ ಆಗಿ ನೀವು ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಸಿಟಿಯಲ್ಲಿ ನ್ಯಾವಿಗೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾಡ್ಬೋದು. ಕ್ರೇಜಿ. ಏನು ಗೊತ್ತಾ ಮೇಯ್ನ್ ಕ್ಯಾಚು ಇರೋದು ಪ್ರೈಸೋಗರು. ಇದು ಎಕ್ಸ್-ಶೋರೂಮ್ ಪ್ರೈಸು ಬಂದು 2.66 lakhs. ನಮ್ಮ ಬ್ಯಾಂಗ್ಳೂರಲ್ಲಿ 2.66 lakhs ಅಂದರೆ ನೀವು ಇಮ್ಯಾಜಿನ್ ಮಾಡಿ, ತುಂಬಾ ಕಾಸ್ಟ್ಲಿ ಆಯಿತು. ಏನಂದರೆ ಇದು ಪ್ರೀಮಿಯಮ್ ಸೆಗ್ಮೆಂಟು ಒಂಥರ. 2023 ಲಾಂಚ್ ಮಾಡಿದ್ರು. ಜಾಸ್ತಿ ನಿಮಗೆ ಎಲ್ಲ ಕಡೆ ಅವೈಲೇಬಲ್ ಇಲ್ಲ. ಯಾವ್ದಾದ್ರು ಒಂದು ಪ್ರೀಮಿಯಮ್ ಡೀಲರ್ಶಿಪ್ಗೆ ಹೋಗ್ತೀರಾ ನೋಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಸಿಗ್ಬೋದು ಅಷ್ಟೇ ಹೊರತು ಇಲ್ಲ ಅಂತ ಹೇಳಿದ್ರೆ ನೀವು ಆನ್ಲೈನ್ ಹೋಗಿ ಬುಕ್ ಮಾಡಿದ್ರೆ ನಿಮಗೆ ಗಾಡಿ ಸಿಗ್ಬೋದು. ಇನ್ನೂ ನೀವು ಪ್ರಾಕ್ಟಿಕ್ಯಾಲಿಟಿ ನೋಡ್ತೀರಾ ಅಂತ ಹೇಳಿದ್ರೆ ಬೂಟ್ ಸ್ಪೇಸಲ್ಲಿ ಏನಾರು ಒಂದಷ್ಟು ಲಗೇಜು ಅದು ಇದು ಗ್ರಾಸರೀಸ್ ಇವೆಲ್ಲ ಇಟ್ಕೊಂಡು ಹೋಗ್ಬೋದು. ಬಟ್ ಇನ್ನೂ ಜಾಸ್ತಿ ನೀವು ಲಗೇಜು ಮಕ್ಕಳು ನಿಲ್ಸ್ಕೊಂಡು ಹೋಗೋದು ಈ ಥರ ಎಲ್ಲ ಅಂತ ಹೇಳಿದ್ರೆ ಅಷ್ಟು ಕನ್ವೀನಿಯೆಂಟ್ ಇಲ್ಲ ನಿಮಗೆ. ಇದಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಸ್ಪೇಸು ನಿಮಗೆ ಸಿಕ್ಕೋದಿಲ್ಲ. ಸೊ ಅಷ್ಟೇ. ಏನೋ ಒಳ್ಳೆ ಕ್ಯಾಶ್ ಇದೆ ಮನೇಲಿ ಚೆನ್ನಾಗಿ ಕಾಸಿಟ್ಟಿದ್ದೀರಾ, ಒಂದು ಪರ್ಫಾರ್ಮೆನ್ಸ್ ಗಾಡಿ ಬೇಕು ಅಂತ ಹೇಳಿದ್ರೆ ಇದನ್ನು ನೀವು ನೋಡ್ಬೋದು. ಪ್ರೀಮಿಯಮ್ ಆಗಂತೂ ಇದೆ, ಡಿಫ್ರೆಂಟ್ ಆಗಿದೆ. ಬಟ್ ಅದನ್ನು ಬಿಟ್ಟರೆ ನಿಮ್ಗೆ ಆ್ಯಕ್ಚುಲಿ ಓವರಾಲು ತುಂಬಾ ಜಾಸ್ತಿ ಆಯಿತು ಅಮೌಂಟ್ ಅಂತ ಅನಿಸುತ್ತೋ ನನಗೆ. ಬಟ್ ಅದಕ್ಕೆ ತಕ್ಕನಾಗೆ ಫೀಚರ್ಸ್ ಕೂಡ ಇದೆ ಗಾಡಿಯಲ್ಲಿ. ಸೊ ಇಟ್ಸ್ ಅಪ್ ಟು ಯು, ನೀವೇನು ಚಾಯ್ಸ್ ಮಾಡ್ತೀರಾ ಅನ್ನೋದು. ಬಟ್ ಹೋಗ್ತಾ ಇದ್ದರೆ ಈ ಸ್ಪೀಡ್ಸಲ್ಲಿ ಗಾಡಿ ಸ್ಟೇಬಲಾಗಿ ಹೋಗ್ತಾ ಇದೆ, ನಿಮ್ಗೆ ಏನೂ ಗಾಡಿ ಶೇಕ್ ಆಗ್ತಾ ಇದೆ ಆ ಥರ ಏನು ಅನಿಸಲ್ಲ. ಆರಾಮಾಗಿ ಈ ಸ್ಪೀಡ್ಸಲ್ಲಿ ಕ್ರೂಸ್ ಮಾಡುತ್ತೆ. ಪವರ್ ಲ್ಯಾಗು ಏನೂ ಅನ್ಸೋದಿಲ್ಲ.
ಇನ್ನೊಂದೇನಂತ ಹೇಳಿದ್ರೆ ಸಸ್ಪೆನ್ಷನ್ ಆ್ಯಕ್ಚುಲಿ ಈ ಗಾಡಿಯಲ್ಲಿ ಸ್ಟಿಫ್ ಆಗಿದೆ. ಬೇರೆ ಕೆಲವು ಗಾಡಿಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಅಷ್ಟು ಸಾಫ್ಟ್ ಅಂತ ಅನಿಸಲ್ಲ. ಬಿಕಾಸ್ ಪೀಸು ಈ ಥರ ಹೋಗುವಾಗ ನಿಮಗೆ ಗಾಡಿ ಸ್ವಲ್ಪ ಸ್ಟೇಬಲ್ ಆಗಿರಬೇಕು. ಅದಕ್ಕೆ ಯಾವ ಥರ ಬೇಕು ಆ ಥರ ಇದೆ ಅಷ್ಟೇ ಹೊರತು ನೀವು ಸ್ಮೂತಾಗಿರಬೇಕು ರೈಡು ತುಂಬ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಅದಕ್ಕೆ ಅಂತ ಪ್ಲ್ಯಾನ್ ಮಾಡಿಲ್ಲ. ನೋಡಿ ಹಿಂಗೆಲ್ಲ ಇದ್ದಾಗ ನೀವು ಫಾಸ್ಟಾಗಿ ಬಂದು ಖಚುಕ್ ಅಂತ ಬ್ರೇಕ್ ಹಾಕಿದ್ರೆ ಅದು ಪಚುಕ್ ಅಂತ ನಿಲ್ಲ, ಸುಯ್ ಅಂತ ಜಾರ್ಕೊಂಡು ಹೋಗ್ಬಿಡುತ್ತೆ. ಅದನ್ನೇ ನೀವು ಹುಷಾರಾಗಿರಬೇಕಾಗಿರೋದು. ಅಂದರೆ ಒಂದು ಸಲ 0 to 60 ನೋಡೋಣ. ಓಕೆ, ಹೆವಿ ಪವರ್ ಇದೆ. ಸೊ ಒಂದ್ಸಲ ಶೇಡಲ್ಲಿ ನಿಮಗೆ ಸ್ಕ್ರೀನ್ ತೋರಿಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಆವಾಗಲೇ ಸ್ವಲ್ಪ ಬಿಸಿಲಿತ್ತು ಜಾಸ್ತಿ. ನೋಡಿ ನೀವು ಇಲ್ಲಿ ಇದು ಮಾಡಿ ಹೋಮ್ಗೆ ಹೋದರೆ ನಿಮಗೆ ಇಲ್ಲಿ ಸುಮಾರು ಮೆನು ಎಲ್ಲ ಬರುತ್ತೆ. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಥೀಮ್ ಚೇಂಜ್ ಮಾಡಬೇಕಂತ ಅಂದ್ಕೊಡಿ. ಥೀಮ್ಗೆ ಎಲ್ಲಿ ಹೋಗ್ಬೇಕು, ಸೆಟ್ಟಿಂಗ್ಸಿಗೆ ಬಂದು ಥೀಮ್ಸು. ಇವಾಗ ಒಂದು ಸ್ಟ್ರೀಮ್ ನೋಡಿದ್ರಿ, ನಾವು ಇದಕ್ಕೆ ಹೋಗೋಣ ಥೀಮ್ 2 ಅಲ್ಲಿ ಬೇರೆ ಥರ ಇರುತ್ತೆ ಪೀಸ್. ಇದು ನೋಡಿ, ಇದೊಂಥರ ನೋಡೋದಕ್ಕೆ ಡಿಫ್ರೆಂಟಾಗಿದೆ, ಮಜಾ ಇದೆ. ಸೊ ಇದರಲ್ಲಿ ಝಾನಿಕ್ಗೆ ಒಂಥರ ಬರುತ್ತೆ, ಸ್ಟೆಲ್ತ್ ಒಂಥರ, ಸ್ಟ್ರೈಡ್ ಒಂಥರ. ನಾವು ಝಾನಿಕ್ ಇರೋಣ, ಪವರ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಷ್ಟೇ ಸ್ನೇಹಿತರೆ, ಒಂದು ಶಾರ್ಟ್ ರೈಡ್ ಇಂಪ್ರೆಷನ್ಸ್ ಆಫ್ ದ TVS X. ನಿಮಗೆ ಅನ್ನಿಸ್ತು ಈ ಗಾಡಿ ಒಳ್ಳೆ ಕ್ಯಾಶ್ ಇದ್ದರೆ ಮನೇಲಿ ತೊಗೊತೀರೋ, ಇಲ್ಲ ಸ್ಟಿಲ್ ನಿಮಗೆ ಇದು ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತೋ, ಇಲ್ಲ ಆ ಫೀಚರ್ಸ್ ಎಲ್ಲ ನೋಡಿದ್ರೆ ವರ್ತ್ ಅನ್ನಿಸ್ತಾ, ನೀವೇನು ಮಾಡ್ತೀರೋ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಒಂದು ಶಾರ್ಟ್ ರೈಡಿಗೆ ಅಂತ ಗಾಡಿನ ರಿವ್ಯೂಗೆ ಅಂತ ಕಳಿಸಿದ್ರು, ಹಾಗೆ ನನ್ನ ಹಾನೆಸ್ಟ್ ರಿವ್ಯೂ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡಿದೆ. ಸೊ ಸಿಗೋಣ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ. WRTK, see you guys, bye bye.